ಬಿಜೆಪಿಗೆ ಬರಸಿಡಿಲು ಸರ್ವೆ ಬಿಗ್ ಶಾಕ್. ಕರ್ನಾಟಕ ಬಿಜೆಪಿಗೆ ಇಷ್ಟು ಕಡಿಮೆ ಸೀಟ. ಬಿಜೆಪಿ ನಂಬಿ ದಳ ವಿಲವಿಲ ಅಂತಿದ್ಯಾ? ಒಂದೇ ಒಂದು ಸರ್ವೆ ಇದೀಗ ರಾಜ್ಯ ಕಾಂಗ್ರೆಸ್ ಪರ ಬಂದಿದೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆದ್ದು ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಬಿಗ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬೂಟಾಟಿಕೆ ನಡೆಯಲ್ವಾ? ಕರ್ನಾಟಕದಲ್ಲಿ ಬಿಜೆಪಿ ಪಾತಾಳಕ್ಕೆ ಬೀಳೋದನ್ನ ತಡೆಯೋದಕ್ಕೆ ಮತ್ತೊಂದು ಡ್ರಾಮಾ ಮಾಡ್ತಿದೆಯಾ ಬಿಜೆಪಿಗರ ಬೂಟಾಟಿಕೆಯನ್ನ ಬಟಾ ಬಯಲು ಮಾಡ್ತಾ ರಾಜ್ಯ ಕಾಂಗ್ರೆಸ್. ಅಷ್ಟಕ್ಕೂ ಏನದು ಸರ್ವೆ ವರದಿ? ಕಾಂಗ್ರೆಸ್ಗೆಷ್ಟು, ಬಿಜೆಪಿ ಜೆಡಿಎಸ್ಗೆಷ್ಟು ಸೀಟು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು, ಏಪ್ರಿಲ್ 26 ಮತ್ತು ಮೇ 7ರಂದು ರಾಜ್ಯದಲ್ಲಿ ಚುನಾವಣೆ ನಡೆಯಲಿದೆ. ಜೊತೆಗೆ ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಇದರಿಂದ ರಾಜ್ಯದ 3 ಪಕ್ಷಗಳು ಗೆಲ್ಲುವ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ತೊಡಗಿವೆ. ಈಗಾಗಲೇ ಬಹುತೇಕ ಸಮೀಕ್ಷಾ ವರದಿಗಳು ಬಿಜೆಪಿ ಪರವಾಗಿ ಬಂದಿವೆ. ಆದ್ರೆ ಇದೀಗ ಒಂದು ಸಮೀಕ್ಷಾ ವರದಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ 1 ಅಂಕಿಗೆ ಕುಸಿಯಲಿದೆ ಅನ್ನೋ ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಆಗ್ಲೇ ನೋಡಿ ಬಿಜೆಪಿ ಹೊಸ ನಾಟಕ ಶುರು ಮಾಡಿತ್ತು. ಅದುವೇ ಬೆಂಗಳೂರಿನ ನಗರ್ತಲ ಪೇಟೆಯಲ್ಲಿ ನಡೆದ ಗಲಾಟೆಗೆ ಕೋಮು ಬಣ್ಣ ಹಚ್ಚಿ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿರೋದು. ಹೌದು ವೀಕ್ಷಕರೇ, ಬೆಂಗಳೂರಿನ ನಗರಪೇಟೆಯಲ್ಲಿ ನಡೆದ ಗಲಾಟೆಗೆ ಕೋಮು ಬಣ್ಣ ಕಟ್ಟಿದ ಬಿಜೆಪಿ ತನ್ನ ಸಿದ್ಧ ಕಲೆಯಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ದೂರುದಾರ ನೀಡಿದ ದೂರಿನಲ್ಲಿ ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ ಎನ್ನುವುದರ ಪ್ರಸ್ತಾಪವೇ ಇಲ್ಲ. ಹಾಗೂ ಆರೋಪಿಗಳಲ್ಲಿ ಹಿಂದೂಗಳು ಇದ್ದಾರೆ. ವೈಯಕ್ತಿಕ ವಿಷಯಕ್ಕಾಗಿ ನಡೆದ ಗಲಾಟೆಗೆ ಕೋಮು ಬಣ್ಣ ಕಟ್ಟಿದ ರಾಜ್ಯ ಬಿಜೆಪಿಗರಿಗೆ ನಾಡಿನ ಶಾಂತಿ ಕದರುವುದರಲ್ಲಿ ಎಲ್ಲಿಲ್ಲದ ಆಸಕ್ತಿ. ಚುನಾವಣೆ ಸಮಯದಲ್ಲಿ ಕೋಮು ಪ್ರಚೋದನೆ ಮಾಡುವ ರಾಜಕೀಯ ಪಕ್ಷ ಅಥವಾ ಮಾಧ್ಯಮಗಳ ಮೇಲೆ ನೀತಿ ಸಂಹಿತೆಗೆ ಅನುಗುಣವಾಗಿ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತಾನೂ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಒತ್ತಾಯಿಸಿದೆ. ಅಷ್ಟೇ ಅಲ್ಲ, ಆರೋಪಿಗಳ ಹೆಸರುಗಳನ್ನ ಬಿಡುಗಡೆ ಮಾಡಿರೋ ರಾಜ್ಯ ಕಾಂಗ್ರೆಸ್ ನಗರಪೇಟೆಯ ಗಲಾಟೆಯ ಆರೋಪಿಗಳಲ್ಲಿ ತರುಣ್, ರೋಹಿತ್, ಡ್ಯಾನಿಶ್, ಸುಲೇಮಾನ್, ಶಾನವಾಜ್ ಅನ್ನೋ ಆರೋಪಿಗಳಿದ್ದಾರೆ. ಅಂದ್ರೆ ಆರೋಪಿಗಳಲ್ಲಿ ಹಿಂದೂಗಳು ಇದ್ದಾರೆ. ಹನುಮಾನ್ ಚಾಲಿಸವನ್ನ ಹಿಂದೂಗಳು ವಿರೋಧಿಸುತ್ತಾರ ಕರ್ನಾಟಕ ಬಿಜೆಪಿಗರೇ. ಚುನಾವಣೆಗಾಗಿ ಸುಳ್ಳನ್ನ ಉತ್ತಿ ಬಿತ್ತಿ ಬೆಳೆಯಲು ಪ್ರಯತ್ನಿಸುತ್ತಿರುವ ಬಿಜೆಪಿ ವಿಧಾನಸಭೆ ಚುನಾವಣೆಯಂತೆ ಲೋಕಸಭಾ ಚುನಾವಣೆಯಲ್ಲೂ ಮಗ್ಗಡೆ ಮಲಗುವುದು ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಯನ್ನು ತರಾಟೆಗೆ ತಗೊಂಡಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಈ ದಿನ ನಡೆಸಿದ ಮೆಗಾ ಸರ್ವೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಲಿದೆ. ಗ್ಯಾರಂಟಿಗಳನ್ನ ಕೊಟ್ಟಿರೋ ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತೇಳಿ ಈ ದಿನ ಸರ್ವೆ ಭವಿಷ್ಯ ನುಡಿದಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕೇವಲ 11 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟಿಕೊಳ್ಳಬೇಕಾಗಿದೆ ಅಂತಾನೂ ಹೇಳಿದೆ. ಇನ್ನುಳಿದ 7 ಲೋಕಸಭಾ ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ ಏರ್ಪಡಲಿದೆ ಅಂತಾನೂ ಸಮೀಕ್ಷೆ ಭವಿಷ್ಯ ಹೇಳಿದೆ. ಅದೇನೇ ಇರ್ಲಿ, ಇಷ್ಟು ದಿನ ಬಿಜೆಪಿ ಪರವಾಗಿ ಬರ್ತಾ ಇದ್ದ ಸಮೀಕ್ಷೆಗಳು ಈಗ ನಿಧಾನಕ್ಕೆ ಕಾಂಗ್ರೆಸ್ ಪರ ವಾಲ್ತಾ ಇವೆ. ಎಲೆಕ್ಷನ್ಗೆ ಇನ್ನೂ 1 ತಿಂಗಳು ಬಾಕಿ ಇದ್ದು, ಈ 1 ತಿಂಗಳಲ್ಲಿ ಮತದಾರರ ಒಲವು ಎತ್ತ ತಿರುಗುತ್ತೆ, ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ ಬರಲ್ಲ. ಹೀಗಾಗಿ ಮತದಾರರ ಅಂತಿಮ ನಿರ್ಧಾರ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಜೂನ್ 4ರಂದು ಹೊರಬೀಳೋ ಫಲಿತಾಂಶದವರೆಗೂ ಕಾಯಲೇಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.